ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಯಾದಗಿರಿಯ ಹೃದಯ ಭಾಗ ಅಂತಲೇ ನಾವು ಹೇಳಬಹುದು. ಈ ಒಂದು ಹೃದಯ ಭಾಗದಲ್ಲಿ ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಾನು ನಿಂತಿರುವಂಥ ದೃಶ್ಯಗಳು ಮಹಾತ್ಮ ಗಾಂಧಿ ವೃತ್ತದ ದೃಶ್ಯಗಳು. ಈ ಮಹಾತ್ಮ ಗಾಂಧಿ ವೃತ್ತದ ದೃಶ್ಯಗಳನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲ ನೋಡಬಹುದು, ಇದೆಲ್ಲ ಏನಿದೆ ಅಲ್ಲ, ಈ ಒಂದು ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಾತ್ರಿ ಆಗಲಿ ಹಗಲತ್ತಾಗಲಿ ಒಂದೇ ₹1 ನಮಗೆ ಸಿಗೋದಿಲ್ಲ. ಈ ಯಾಕೆ ಸಿಗೋದಿಲ್ಲ ಅಂತೇಳಿ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಯಾದಗಿರಿ ನಗರದಲ್ಲಿ ಅತಿ ಹೆಚ್ಚಿನ ಶ್ರೀಮಂತರು ಇರುವಂತಹ ಏರಿಯಾ ಯಾವುದಪ್ಪ ಅಂತಂದರೆ ಅದು ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದ ಮೈಲಾಪುರ ಅಕ್ಷ ಆಗಿರಬಹುದು, ಚಕ್ರಕಟ್ಟ ಆಗಿರಬಹುದು, ಮಹಾತ್ಮ ಗಾಂಧಿ ವೃತ್ತ. ಇದೇನು ಇದು ದುಡ್ಡು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ಯೋಚನೆ ಮಾಡ್ತಿರಬಹುದು. ಆದರೆ ಈ ದುಡ್ಡು ಸಿಗ್ತಾ ಇಲ್ಲ ಅಂತಂದರೆ ಯಾರು ಕೊಡೋದು ಬೇಡ, ನಮಗೆ ದುಡ್ಡು ಯಾರು ಕೊಡ್ತಾರೆ, ಕೊಡಬೇಕಂತ ನಾನು ಹೇಳ್ತಾ ಇಲ್ಲ. ಹಲವಾರು ವರ್ಷಗಳಿಂದ ಈ ಒಂದು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಯಾವುದೇ ಒಂದು ಬ್ಯಾಂಕಿನ ATM ಮಷಿನ್ ಇಲ್ಲ. ಇದನ್ನು ಅಧಿಕಾರಿಗಳ ನಿರ್ಲಕ್ಷ್ಯನ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ, ಒಂದು ವೇಳೆ ಏನು ಜನರ ಅಕೌಂಟು ತೆಗೆದು ಠೇವಣಿ ಮಾಡಿದ್ದು ತಪ್ಪ? ಇದಕ್ಕೆ ಉತ್ತರ ನನಗೆ ಬೇಕಾಗಿದೆ. ಉತ್ತರ ಕೊಡಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು. ಯಾಕೆಂತಂದರೆ ನಾವು ಏನಾದರೂ ಹಣ ಡ್ರಾ ಮಾಡಬೇಕು ಅಂತಂದರೆ ಇರೋದು ಒಂದೇ ಬ್ಯಾಂಕ್, ಇಲ್ಲಿ ಕೆನರಾ ಬ್ಯಾಂಕು. ಆ ಕೆನರಾ ಬ್ಯಾಂಕ್ನಲ್ಲಿ ಒಂದು ಬಾರಿ ದುಡ್ಡು ಇರುತ್ತೆ, ATM ಇದೆ, ಒಂದು ಬಾರಿ ಇರುತ್ತೆ ದುಡ್ಡು, ಒಂದು ಬಾರಿ ಇರೋದಿಲ್ಲ. ಆದರೆ ಅದನ್ನು ಬಿಟ್ಟರೆ ಈಗೊಂದು ಹೊಸದಾಗಿ ಇಲ್ಲೇ ನಮ್ಮ ಹಿಂದಿ ಪ್ರಚಾರ ಸಭೆ ಅಂದರೆ MS ಫಂಕ್ಷನ್ ಹತ್ತಿರ ಒಂದಾಗಿದೆ. ಮತ್ತು ಇದೇ ಒಂದು ಹಾಟ್ಸ್ಪಾಟ್ ಅಂತ ಹೇಳ್ಬೋದು. ಮಹಾತ್ಮ ಗಾಂಧಿ ವೃತ್ತದಲ್ಲಿ ಹಲವಾರು ಬ್ಯಾಂಕಿನ ATMಗಳು ಇರಬೇಕಾಗಿತ್ತು, ಆದರೆ ಇವತ್ತು ಆ ಒಂದು ಸವಲತ್ತು ಇಲ್ಲ. ಹಾಗಾಗಿ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಜನಪ್ರತಿನಿಧಿ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ದಯಮಾಡಿ ಈ ಒಂದು ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕೆಲವೊಂದು ATMಗಳನ್ನು ತೆರೆಯುವಂಥ ಕೆಲಸ ಮಾಡಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಯಾಕಂತಂದರೆ ನಮಗೆ ದುಡ್ಡು ಬೇಕಂತಂದರೆ, ಹಣ ಡ್ರಾ ಮಾಡಬೇಕು ಅಂತಂದರೆ ATMಗೆ ಹೋಗ್ಬೇಕಂತಂದರೆ ಸ್ಟೇಷನ್ ಹೋಗಬೇಕು, ಇಲ್ಲಾಂದರೆ ಗಂಜಿಗೆ ಹೋಗಬೇಕು, ಇಲ್ಲಾಂದರೆ ಕೆನರಾ ಬ್ಯಾಂಕ್ ಹೋಗಬೇಕು. ಆದರೆ ಇಲ್ಲಿ ಹಾಟ್ಸ್ಪಾಟ್ ಇರುವಂತಹ ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಯಾವುದೇ ಒಂದು ATM ಸವಲತ್ತಿಲ್ಲ. ದಯಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳು, SBI ಬ್ಯಾಂಕ್ ಆಗಿರಬಹುದು, HDFC ಬ್ಯಾಂಕ್ ಇರಬಹುದು, ಮತ್ತು ಕರ್ನಾಟಕ ಬ್ಯಾಂಕ್ ಆಗಿರಬಹುದು, ಬೇರೆ ಬೇರೆ ಬ್ಯಾಂಕು, ICICI ಬ್ಯಾಂಕ್ ಆಗಿರಬಹುದು, ಯಾರಾದರೂ ಎಲ್ಲರೂ ತಮ್ಮ ಒಂದು ATMಗಳನ್ನು ನಮ್ಮ ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಹಾಕುವಂಥ ಕೆಲಸ ಮಾಡಿ. ಮತ್ತು ಇಲ್ಲಿರುವಂತಹ ಜನರಿಗೆ ಅಂದರೆ ಯಾದಗಿರಿ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವಂಥ ಸ್ಥಳೀಯ ಜನರಿಗಾಗಿರ್ಬೋದು, ಮತ್ತು ಬೇರೆ ಬೇರೆ ಹಳ್ಳಿಗಳಿಂದಲೂ ಸಹ ಜನ ಬರ್ತಾರೆ, ಅವ್ರಿಗಾಗಿರ್ಬೋದು ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಸ್ವಲ್ಪ ಮಾಹಿತಿ ಅರ್ಥ ಆದರೆ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ತಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ನಾನು ಮಾತಾಡಿದ್ದು ಕರೆಕ್ಟಾ ತಪ್ಪ ಅನ್ನೋದರ ಬಗ್ಗೆ, ಮತ್ತು ಈ ಒಂದು ಮಾತನಾಡೋದಕ್ಕೆ ಸರಿ ಇದೆಯಾ, ಮತ್ತು ATM ಹೇಗೆ ಆಗಬೇಕನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಹಾಗೂ ತಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂತಹ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ತಲುಪಿಸುವಂಥ ಕೆಲಸ ಮಾಡಬೇಕು. ಯಾಕಂತಂದರೆ ನೀವೆಲ್ಲ ಶೇರ್ ಮಾಡಿ ಅಧಿಕಾರಿಗಳು ಮಾಡಿದರೆ ಅಧಿಕಾರಿಗಳಿಗೂ ಗೊತ್ತಾಗುತ್ತೆ ಈ ಸಮಸ್ಯೆ ಇದೆ ಅಂತೇಳಿ. ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಅಲ್ಲ. ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಸಚಿವರಲ್ಲಿ ಮತ್ತು ಬ್ಯಾಂಕಿನ ಅಧಿಕಾರಿಗಳು, ಯಾರು ಜವಾಬ್ದಾರಿಯುತ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಸಹ ನಾನು ಮನವಿ ಮಾಡ್ತೇನೆ, ದಯಮಾಡಿ ಈ ಒಂದು ಯಾದಗಿರಿ ನಗರದಲ್ಲಿರುವಂತಹ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬ್ಯಾಂಕಿನ ATM ಮಷಿನ್ಗಳನ್ನು ಇಟ್ಟು ಸಾರ್ವಜನಿಕರಿಗೆ
ಅನಾನುಕೂಲ ತಪ್ಪಿಸಿ ಅನುಕೂಲ ಮಾಡಿಕೊಡ್ತೀರಿ ಅಂತೇಳಿ ನಾನು ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಡ್ತೇನೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಜನರಿಗೆ ಅನುಕೂಲವಾಗಲೆಂದು.